ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವಾಗ ನಿಮ್ಮನ್ನು ಮಾತಾಡಿಸ್ತಿದ್ದೀವಿ ಅಂದಾಗ ನೀವು ಅಷ್ಟು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದವರು, ಒಂದೊಂದು ಸಿನಿಮಾಗಳಿಗೆ ನಿಮಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳು ಹುಡ್ಕೊಂಡು ಬಂದಿದ್ದಾವೆ. ಸೊ ನಮಗಂತೂ ಬಹಳ ನಾವು ಅವ್ರನ್ನ ಸಂದರ್ಶನ ಮಾಡ್ತಿದ್ದೀವಲ್ಲ ಅಂತೂ ನಮಗೊಂದು ಹೆಮ್ಮೆ ಇರುತ್ತೆ. ಸೊ ನೀವು ನಾನು ಎಲ್ಲೂ ಸಾಧನೆ ಮಾಡಿಲ್ಲ, ನಾನು ಏನೂ ಮಾಡಿಲ್ಲ ಅನ್ನೋ ಥರನೇ ತುಂಬ ಸರಳವಾಗಿರ್ತೀರ. ಬಟ್ ಇತ್ತೀಚಿನ ಕಲಾವಿದರುಗಳನ್ನು, ಇತ್ತೀಚಿನ ನಿರ್ದೇಶಕರುಗಳನ್ನು, ಇತ್ತೀಚಿನ ನಿರ್ಮಾಪಕರುಗಳನ್ನು ನಾವು ಗಮನಿಸ್ತೀವಿ. ಒಂದು ಸಿನಿಮಾ ಮಾಡಿ ಸಣ್ಣದಾಗಿ ಸಕ್ಸಸ್ ಆಯಿತು ಅಂದರೆ ಅವ್ರನ್ನ ಜಸ್ಟ್ ಟಚ್ ಮಾಡೋದೇ ಕಷ್ಟ. ಆ ಥರದ್ದು ನೋಡಿದ್ರೆ ನೀವು ಅವಾಗೆಲ್ಲ ಇದ್ದಿದ್ದೇ ಲೆಜೆಂಡ್ಗಳ ಜೊತೆ ನೀವು ಲೆಜೆಂಡು. ನನ್ನ ಪಾಲಿಸಿ ಏನಂದರೆ, ಈ ಸಿನಿಮಾ ಇದೆಯಲ್ಲ, ಇದು ಎಂತೆಂಥವ್ರಿಗೋ ಪಾಠ ಕಲಿಸ್ಬಿಟ್ಟಿದೆ. ರಾಜ್ ಕಪೂರ್ಗೆ ಪಾಠ ಕಲಿಸಿದೆ, ಪುಟ್ಟಣ್ಣ ಅವ್ರಿಗೆ ಕಲಿಸಿದೆ, ಎಂತೆಂಥ ಫಿಲಮ್ ಮೇಕರ್ಸ್ಗೆಲ್ಲ. ಯಾಕೆಂದರೆ ಇದು ಬೇರೆ ಬಿಸ್ನೆಸ್ ಥರ ಅಲ್ಲ. ಇವತ್ತು ಈ ಪಿಕ್ಚರ್ ಚೆನ್ನಾಗಿ ಹೋಗ್ಬಿಟ್ಟಿದೆ ಅಂತ ನಾಳೆ ಇನ್ನೊಂದು ಪಿಕ್ಚರ್ ನಮ್ಮದು ಹೋಗುತ್ತೆ ಅನ್ನೋದು ಗ್ಯಾರಂಟಿ ಇದೆ. ರೆಡಿಯಾಗಿರ್ಬೇಕು ನಾವು ಅದಕ್ಕೆ. ಇಷ್ಟೇ ಕಷ್ಟಪಟ್ಟಿರ್ತೀವಿ, ಇದಕ್ಕಿಂತ ಚೆನ್ನಾಗಿ ಮಾಡಿರ್ತೀವಿ, ಜನ ನೋಡದೇ ಇರ್ಬೋದು, ನೋಡದೆ ರಿಜೆಕ್ಟು ಮಾಡ್ಬೋದು. ಅದಕ್ಕೆ ಯಾವಾಗಲೂ ಒಂದು ಲೆವೆಲಲ್ಲೇ ಇರಬೇಕು. ಹಿಂದಿಂದ ಇಟ್ಕೊಂಡು ದಿನ ನಾನು ಬರೀ ನೆನ್ನೆ ಮಾಡಿರೋದನ್ನೇ ಇವತ್ತು ಮತ್ತೆ ಹೇಳ್ಕೊಂಡು ಹೋದರೆ ಆಗಲ್ಲ. ನನ್ನ ಪಾಲಿಸಿ ಅದು ಎವ್ರಿ ಡೇ ಇಸ್ ಎ ಚಾಲೆಂಜ್. ಆಯ್ತು, ನಾನು ಹಳೇದೆಲ್ಲ ಮರೆತುಬಿಟ್ಟಿದ್ದೀನಿ. ನನಗೆಲ್ಲರೂ ಈಗ ಭರ್ಜರಿ ಬೇಟೆ ಅಂತ ಅವ್ರು ಯಾರೋ ಹೇಳಿದ್ರು, ಅಂತ ಹೇಳ್ತಾರೆ, ಬಂಧನ ಹೇಳ್ತಾರೆ, ಮುತ್ತಿನಾರ ಹೇಳ್ತಾರೆ, ಹಿಮಪಾತ ಹೇಳ್ತಾರೆ. ನಾನು ಎಲ್ಲ ಮರ್ತೇ ಬಿಟ್ಟಿದ್ದೀನಿ. ಅದು ಯಾವುದು ನನ್ನ ಮನಸ್ಸಿನಲ್ಲೇ ಇಲ್ಲ. ನಾನು ಈ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರಲ್ಲಿ ಇದೀನಿ ವಿನ. ಯಾಕೆಂದರೆ ಅದೇ ಚಾಲೆಂಜು. ಹಳೇದು ಇಟ್ಕೊಂಡು ಏನು ಮಾಡ್ತೀರ, ಅದು ಮುಗಿದೋಯ್ತು. ಚರಿತ್ರೆ ಪುಟಕ್ಕೆ ಸೇರಿಬಿಟ್ಟಿದೆ. ಚರಿತ್ರೆಯಲ್ಲಿ ಇರುತ್ತೆ, ಇಂಥದ್ದೊಂದು ಪಿಕ್ಚರ್ ಬಂದಿತ್ತು, ಹೋಗಿತ್ತು, ಹೀಗೀಗ ಮಾಡಿದ್ರು, ಇಂಥವ್ರು ಇದ್ದರು, ಇಂಥ ಅವಾರ್ಡ್ ಬಂತು, ಹೀಗಂತ ಅದನ್ನ ಇಟ್ಕೊಂಡೇ ಮತ್ತೆ ನಾವು ಹೋಗೋಕ್ಕಾಗಲ್ಲ. ಯಾವತ್ತೂ ಬ್ಲ್ಯಾಂಕ್ ಪೇಪರ್ ಆಗಿಬಿಡಬೇಕು, ಮತ್ತೆ ಹೊಸದಕ್ಕೆ ಟ್ರೈ ಮಾಡಬೇಕು, ಮತ್ತೆ ಬ್ಲ್ಯಾಂಕ್ ಆಗಬೇಕು. ಇದು ನನ್ನ ಪಾಲಿಸಿ. ಸೂಪರ್ ಸರ್. ಸಿನಿಮಾಗಳಂತ ಬಂದಾಗ ಅಷ್ಟು ಸಿನಿಮಾಗಳು ಕೊಟ್ಟಿದ್ದೀರಾ, ಸಕ್ಸಸ್ ಕೊಟ್ಟಿದ್ದೀರಾ. ಆದರೆ ಅಷ್ಟೇ ನೋವಾಗಿದೆ ನಿಮಗೆ, ಅಷ್ಟೇ ಸೋಲುಗಳು, ಅಷ್ಟೇ ಅವಮಾನಗಳು, ಅಷ್ಟೇ ಕಾಲೆಳೆದಿದ್ದು. ಇವತ್ತಿಗೂ ಯಾರೂ ನಂಬಲ್ಲ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂಧನ ಆಗಿರ್ಬೋದು, ಅಂತ ಮುತ್ತಿನ ಹಾರ, ಈ ಥರದ ಅದ್ಭುತ ಸಿನಿಮಾಗಳನ್ನು ಕೊಟ್ಟಂಥ ವ್ಯಕ್ತಿ ಇವತ್ತಿಗೂ ಬಾಡಿಗೆ ಮನೆಯಲ್ಲಿದ್ದಾರೆ ಅಂದರೆ ಯಾರೂ ನಂಬಲ್ಲ. ಬಟ್ ಅದು ನಿಜ. ಯಾಕೆ ಸರ್ ನೀವು ಸಿನಿಮಾದಿಂದ ಗಳಿಸಿದ್ದಕ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ ಅನ್ನೋದು ನನಗೆ ಸಿಕ್ಕಿರುವಂಥ ಮಾಹಿತಿ. ಕಳ್ಕೊಂಡಿದ್ದೇನು ಅಂತ ಹೇಳಿದ್ರೆ, ನಾನೇನು ಜೂಜಾಡಿ ಕುಡಿದು ರೇಸ್ ಆಡಿ ಟ್ರೈ ಮಾಡಿದ್ದೀವಿ. ಏನು ಸಿನಿಮಾ ಕೊಟ್ಟಿತ್ತು ಸಿನಿಮಾಗೆ ವಾಪಸ್ ಕೊಟ್ಟಿದ್ದೀವಿ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿದ್ದೀವಿ. ಬಟ್ ನಾನು ಪ್ರಯತ್ನ ಪಟ್ಟಿರೋದೆಲ್ಲ ಇವತ್ತಿಗೂ ನಾನು ಮುತ್ತಿನಹಾರದಲ್ಲಿ ಲಾಸ್ ಆಯಿತು. ಬಟ್ ಆದರೆ ಮುತ್ತಿನಹಾರನ ಯಾರೂ ಅದೊಂದು ಪಿಕ್ಚರೇ ಅಲ್ಲ, ಅದು ಅನ್ನಲ್ಲ. ಇವತ್ತಿಗೂ ಕನ್ನಡದಲ್ಲಿ ಒಂದು ಕ್ಲಾಸಿಕ್ ಅಂತ ಹೇಳ್ತಾರೆ. ಈಗ ಅವರೇ ಹೇಳ್ತಿದ್ರು, ನಿಮ್ಮ ಎಡಿಟರ್ ಅವರು, ಏನು ಸರ್ ಅದು ಇಂಗ್ಲೀಷ್ದು ಫೇರ್ವೆಲ್ ಟು ಆರಮ್ಸ್ ಥರ ಇತ್ತು ಅಂತ. ಅದು ಸಾಕು, ಅದೇ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸು. ಎಷ್ಟು ಬೇಜಾರಿದೆ ಸರ್ ನಿಮಗೆ? ನನಗೇನು ಬೇಜಾರಿಲ್ಲ ಅಂತ. ನಾನು ಆಯಿತು, ಆಗಿರೋದೇನಂತೆ, ಮತ್ತೆ ಸಂಪಾದನೆ ಮಾಡ್ತೀವಿ, ಮತ್ತೆ ಸಿನಿಮಾ ಮಾಡ್ತೀವಿ ಅನ್ನೋ ಧೈರ್ಯನೂ ಇದೆ, ಹೋಪು ಇದೆ. ಹೊಸದು ಏನಾದ್ರು ಒಂದು ಪ್ರಯತ್ನ ಮಾಡಿ ಖಂಡಿತ ಸಿನಿಮಾ ಬಿಟ್ಟು ಹೋಗಲ್ಲ. ಯಾಕೆ ಸರ್ ಅಷ್ಟೊಂದು ಸಿನಿಮಾ ಪಾಠ ಕಲಿಸಿದೆ, ನಾನಾ ರೀತಿಲಿ ಪಾಠ ಕಲಿಸಿದ್ರು ಕೂಡ ಇವತ್ತಿಗೂ ಅದಿಲ್ಲ ನಂಗೆ ಸಿನಿಮಾ. ಮೊನ್ನೆ ಅಷ್ಟೇ ರಕ್ತ ಕಾಶ್ಮೀರ ಅಂತ ರಿಲೀಸ್ ಮಾಡಿದ್ರಿ, ಓಡಾಡಿದ್ರಿ, ಪ್ರಮೋಷನ್ ಮಾಡಿದ್ರಿ, ಎಷ್ಟಾಗುತ್ತೆ ಅವೆಲ್ಲ ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೆ. ವಯಸ್ಸು 73 ಆಯಿತು ಸರ್ಗೆ, ಆದರೂ ಕೂಡ ಅದೇ ಉತ್ಸಾಹ, ಅದೇ ನಾವು ಯಾವತ್ತೂ ಪ್ರತಿ ಇನ್ನಿಂಗ್ಸ್ ಇದೆಯಲ್ಲ, ಈಗ ಒಂದು ಬ್ಯಾಟ್ಸ್ಮನ್ನು ಹಿಂದಿನ ಮ್ಯಾಚಲ್ಲಿ 100 ಹೊಡೆದು ಬಿಟ್ಟಿರ್ಬೋದು, ಬಟ್ ನೆಕ್ಸ್ಟ್ ಬಾಲ್ಗೆ ಇಲ್ಲಿ ಔಟ್ ಆಗಬೇಕಲ್ಲ ಇನ್ನೊಂದು ಇನ್ನಿಂಗ್ಸಲ್ಲಿ, ಮತ್ತೆ ಆಡಬೇಕು, ಮತ್ತೆ ಇರಬೇಕು. ಆದ್ದರಿಂದ ಈ ಫಿಲಮ್ ಇಂಡಸ್ಟ್ರಿ ಅನ್ನೋದೇ ಆ ಥರ, ಅದೇನು ಮಾಡೋಕ್ಕಾಗಲ್ಲ. ನಾನು ಒಬ್ಬನಿಗೆ ಅಂತಲ್ಲ, ಇವತ್ತು ಹಲವಾರು ಜನಕ್ಕೆ. ಮನಮೋಹನ್ ದೇಸಾಯಿ ಅಂತ ಡೈರೆಕ್ಟ್ರು ಸೂಯಿಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು, ಮೇಲಿಂದ ಜಂಪ್ ಮಾಡಿ ಸತ್ತೋಗ್ಬಿಟ್ರು. ಒಂದು ಪಿಕ್ಚರ್ ಅವ್ರ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ಅಮಿತಾಬ್ ಬಚ್ಚನ್ ಜೊತೆಲಿ ಅಷ್ಟೊಂದು ಪಿಕ್ಚರ್ಗಳು ಮಾಡಿದ್ರು, ಎಲ್ಲ ಸೂಪರ್ ಹಿಟ್ಗಳು. ಕೂಲಿ, ಅಮರ್ ಅಕ್ಬರ್ ಅಂತೋಣಿ ಎಲ್ಲ. ಒಂದು ಪಿಕ್ಚರ್ ಫೇಲ್ ಆದ ತಕ್ಷಣ ಅವ್ರ ಕೈಲಿ ಆ ಫೇಲ್ಯೂರ್ ತಡ್ಕೊಳಕ್ಕಾಗಲಿಲ್ಲ. ಈ ಜಂಪ್ಡ್ ಫ್ರಮ್ 6th ಫ್ಲೋರಿಂದ ಸೂಯಿಸೈಡ್ ಮಾಡ್ಕೊಂಡ್ರು. ಆ ಥರ ಹಲವಾರು ಆಗಿದೆ. ನನಗಿಲ್ಲ, ನಾನು ಯಾವತ್ತು ಏನು ಪಿಕ್ಚರ್ ಫೇಲ್ ಆದರೂ ಓಕೆ ವಾಟ್ ನೆಕ್ಸ್ಟ್ ಅಂತ ನೋಡೋದೇನೆ, ಅದನ್ನ ಇಟ್ಕೊಳ್ಳೋದೇ ಇಲ್ಲ ಮನಸ್ಸಲ್ಲಿ. ಅದು ಇಟ್ಕೊಂಡು ವೀಕ್ ಮೈಂಡ್ ಆಗಿಬಿಟ್ರೆ ಏನು ಕೆಲಸ ಮಾಡೋಕ್ಕೆ ಆಗಲ್ಲ. ಆಗೋಯ್ತು, ದಟ್ ಫೇಸ್ ಈಸ್ ಓವರ್. ನಾವು ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಇಟ್ ಅನ್ನೋದೇ ಇಂಪಾರ್ಟೆಂಟ್.